ಕಾಲದಲ್ಲಿ ರಾಮ ಸೀತೆಯನ್ನ ಬಿಡಿಸಿ ತರುವುದಕ್ಕಾಗಿ ಶತಯೋಜನ ವಿಸ್ತೀರ್ಣದ ಸಮುದ್ರಕ್ಕೆ ಸೇತುವೆಯನ್ನ ಬಲಿಯುವಂತಹ ಪ್ರಸಂಗ ಉದ್ಭವಿಸಿದಾಗ ಸಮುದ್ರ ರಾಜ ಅದಕ್ಕೆ ಅಪ್ಪಣೆಯನ್ನ ಕೊಡ್ಲಿಲ್ಲಂತೆ. ಆಗ ಸಿಟ್ಟುಗೊಂಡಂತಹ ರಾಮ ತನ್ನ ಧನುಸ್ಸನ್ನ ಊರಿ ಆ ಸಮುದ್ರ ರಾಜನಿಗೆ ಅವನನ್ನ ಒಪ್ಪಿಸುವಂತೆ ಮಾಡಿದಂತೆ. ತನ್ನ ಧನುಸ್ಸನ್ನ ಊರಿದಂತಹ ಈ ಪ್ರದೇಶವನ್ನ ಧನುಷ್ಕೋಟಿ ಎಂಬುದಾಗಿ ಮುಂದೆ ಭಕ್ತರು ಕರೆದಿದ್ದು ಹೌದು. ಒಂದು ನೋಡ್ತಾ ಇದ್ದೇನೆ, ಎಂತಹ ಸುಂದರವಾದಂತಹ ಭವ್ಯವಾದಂತಹ ಸೇತುವೆ ಇದು. ಇದನ್ನ ನೋಡುವಾಗ ಮನಸ್ಸಿಗೆ ಬಹಳವೇ ಬಹಳವೇ ಸಂತೋಷ ಆಗುವುದು ಸತ್ಯ. ಇದರ ಬಗ್ಗೆ ಕೇಳಬೇಕು, ಇದರ ಬಗ್ಗೆ ಮಾತಾಡಬೇಕು ಎನ್ನುವಂತಹ ಬಯಕೆಯೂ ಈ ಹೊತ್ತು ಮೂಡುತ್ತಾ ಇರುವುದು ಹೌದು. ಯಾರಲ್ಲಿ ಕೇಳುವುದು ಸ್ವಾಮಿ? ಸೇತುವೆಯನ್ನ ಕಟ್ಟಿ ಯುಗ ಯುಗಗಳೇ ಕಳೆದು ಹೋಯ್ತಲ್ಲ. ಈಗ ಯಾವುದನ್ನ ಕೇಳಿದ್ರೂ ಕೂಡ ಒಂದು ಇತಿಹಾಸವನ್ನ ಅವರುಗಳು ಹೇಳಬಹುದೇ ವಿನಃ ಪ್ರತ್ಯಕ್ಷ ದರ್ಶಿಗಳು ಯಾರೂ ಕೂಡ ಆ ಸೇತುವೆಯನ್ನು ಕಟ್ಟಿದ್ದನ್ನು ನೋಡಿದವರಿಲ್ಲವಲ್ಲ. ಹಾಗಾಗಿ ಯಾರೆಲ್ಲಾದ್ರೂ ಈ ಬಗೆಯಲ್ಲಿ ಮಾತಾಡುವಂತಹ ಬಯಕೆ ನನ್ನಲ್ಲಿ ಮೂಡುತ್ತಾ ಇರುವುದು ಸತ್ಯ. ಮುಂದೆ ಬರ್ತಾ ಎಂತಹ ವಿಚಿತ್ರವಾದಂತಹ ಸಂಗತಿಯನ್ನ ಈ ಹೊತ್ತು ನಾನು ನೋಡುತ್ತಾ ಇದ್ದೇನೆ. ಅದ ಕೇಳಿದ್ರೆ ಅದಲ್ಲ, ಅವನ ಕೇಳಿದ್ರೆ ಅವನೂ ಅಲ್ಲ, ಅವಳ ಕೇಳಿದ್ರೆ ಅವಳೂ ಅಲ್ಲ. ಒಂದು ವಿಚಿತ್ರವಾದಂತಹ ಪ್ರಾಣಿ ನೋಡಿದ್ರೆ ಜೀವ ಉಂಟು ಎನ್ನುವುದು ಉಸಿರಾಡುವುದರಿಂದ ಅರ್ಥವಾಗುತ್ತಾ ಇದೆ. ಬಾಯಲ್ಲಿ ಏನೋ ಮಣಮಣ ಮಣಮಣ ಮಣ ಧ್ಯಾನವನ್ನ ಮಾಡುತ್ತಾ ಇದೆ. ನೋಡೋಣ, ಇದನ್ನೇ ಮಾತಾಡಿಸಿದ್ರೆ ನಮಗೂ ಸಮಯ ಕಳೆದ ಹಾಗಾಗ್ತದೆ. ಸ್ವಲ್ಪ ಹೊತ್ತು ಇಲ್ಲೇ ವಿರಮಿಸಿ. ಆದರೆ ನೋಡಿದವರು ಮಂಗನಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಂತ ಮಾಡ್ತೀವಿ? ಹೇಳಿ ನೋಡು, ಅದು ಏನು ಮಾತಾಡ್ತಾರೆ ಅಂತ ಕೇಳುದಲ್ವಾ? ಬರ್ತದೆ ಮಾತು ಬರ್ಬೇಕು ಅದಕ್ಕೆ. ನೋಡು, ಅಯ್ಯ ಸಂಖ್ಯಾಸೂಚಕ ಅಲ್ಲ, ಪ್ರಶ್ನಾರ್ಥಕ ಇದು. ಯಾರು ಯಾರು ನೋಡುವುದಕ್ಕೆ ವನಚರನ ಹಾಗೆ ಕಾಣುತ್ತಾ ಇದ್ದೀಯ. ವನಚರನೇ ಹೌದು. ಹೌದಲ್ಲ? ವನಚರ ಅಂತ ಹೇಳುವುದಕ್ಕೆ, ವನ ಅಂತ ಹೇಳುವುದಕ್ಕೆ ಹಲವು ಅರ್ಥಗಳು.
ಸಮುದ್ರ ಎನ್ನುವುದು ಅದೊಂದು ಅರ್ಥ. ಮತ್ತೆ ಕೇಳಿದ್ರೆ ಕಾಡು, ಗಿಡ, ಮರ, ಹಸಿರು ಎನ್ನುವಂತಹ ಅರ್ಥ. ಸರುಚರನಾದಂತಹ ನೀನು ಆ ವನವನ್ನ ಬಿಟ್ಟು ಈ ವನದ ತಟಿಯಲ್ಲಿ ಒಂದು ನೆಲೆಸಿದ್ದೀಯ. ನಿನ್ನನ್ನು ನೋಡುವಾಗ ನನಗೆ ಕುತೂಹಲ ಮೂಡುವುದು. ಇಲ್ಲಿ ಏನು ಉಂಟು ಅಂತ ಹೇಳು. ಮೇಲೆ ನೋಡಿದ್ರೆ ಸೂರ್ಯನ ಪ್ರಖರವಾದಂತಹ ಬಿಸಿಲು, ಮತ್ತೆ ಭೂಮಿಯನ್ನ ನೋಡಿದ್ರೆ ಮಳಲ ರಾಶಿ. ಸೂರ್ಯನ ಶಾಖಕ್ಕೆ ಮಳಲು ಕೆಂಡವಾಗಿ ಕಾಲನ್ನು ಇಡುವುದಕ್ಕೂ ಕೂಡ ಸಾಧ್ಯವಾಗುತ್ತಾ ಇಲ್ಲ. ಕ್ಷತ್ರಿಯನಾದ ನಾನೇ ಒಮ್ಮೆ ಹಿಂದೆರೆದಿದ್ದು ಹೌದು. ಮತ್ತೆ ಕೇಳಿದ್ರೆ ಸಮುದ್ರದ ಉಪ್ಪು ನೀರು. ನೀನು ನಿನ್ನಂತವನು ಜೀವಿಸುವುದಕ್ಕೆ ಈ ಪ್ರದೇಶ ಯೋಗ್ಯವಾಗಿಲ್ಲ. ಆದರೂ ಕೂಡ ಈ ಪ್ರದೇಶದಲ್ಲಿ ನೀನು ನೆಲೆಗೊಂಡಿದ್ದೀಯ. ಮತ್ತೆ ನೋಡಿದ್ರೆ ಬಾಯಲ್ಲಿ ಏನೋ ಹೇಳ್ತಾ ಇದ್ದೀಯ. ಒಮ್ಮೆ ಕಣ್ಣು ಮುಚ್ಚುವುದು, ಮತ್ತೆ ಆ ಕಡೆ ಈ ಕಡೆ ನೋಡುವುದು, ಸಮುದ್ರವನ್ನ ನೋಡುವುದು, ಇದೇ ನಿನ್ನ ಕ್ರಿಯೆ ಅಂತ ಭಾವಿಸ್ತೇನೆ. ಸಮುದ್ರದ ಬಗೆಗಾಗಿ ಬಲ್ಲವರು ಆಡುವಂತಹ ನೋಡಿ, ಸಮುದ್ರಕ್ಕೆ ಯಾರೇ ಏನೇ ಎಸೆದರೂ ಕೂಡ ಅದು ಪುನಃ ಕೊಡುತ್ತದಂತೆ. ನೀನೇನು ಕಳ್ಕೊಂಡವನ ಹೇಗೆ? ಅದಕ್ಕಾಗಿ ಏನೋ ಬರುವಿಕೆಗಾಗಿ ನಿರೀಕ್ಷಿಸುತ್ತಾ ನೀನು ಇದ್ದೀಯೋ ಹೇಗೆ? ಅದಲ್ಲ, ನಿನ್ನ ಸ್ಥಿತಿಯನ್ನ ನೋಡುವಾಗ ಒಮ್ಮೆ ಗಾಬರಿ ಆಗುವುದು ನನಗೆ. ನೀನು ನಿಮ್ಮ ಪಂಗಡದವರಿಂದ ಏನು ಉಚ್ಚಾಟನೆಗೊಂಡವನ? ಹೌದಪ್ಪ, ಈ ಕಪಿಗಳಲ್ಲಿ ಒಂದು ಮಾತಿದೆ, ಕಪಿ ಮುಷ್ಟಿ. ಹೌದಾ? ಯಾವುದಾದ್ರೂ ಕೂಡ ಕಪಿ ತನ್ನ ಮುಷ್ಟಿಯಿಂದ ಭದ್ರವಾಗಿ ಹಿಡಿದುಕೊಳ್ಳುತ್ತದಂತೆ. ರಂಬೆಯನ್ನ, ಕೊಂಬೆಯನ್ನ, ಎಲೆಯನ್ನ, ಹಣ್ಣನ್ನ ಯಾವುದನ್ನು ಕೂಡ ಅದು ಬಿಡುವುದಿಲ್ಲ. ಒಂದೊಮ್ಮೆ ಅದು ಮೇಲಿನಿಂದ ಕಪಿಮುಷ್ಟಿಯಿಂದ ಜಾರಿ ಕೆಳಗೆ ಬಿತ್ತು ಅಂತ ಇಟ್ಟುಕೋ, ಅವರ ಪಂಗಡದವರು ಅವರನ್ನು ಸೇರಿಸುವುದಿಲ್ವಂತೆ. ಅಲ್ಲ, ನಿನಗೂ ಅದೇ ಕತೆ ಆಯ್ತು ಹೇಗೆ? ಬಹಳ ಒಳ್ಳೆಯದು. ಅಯ್ಯ, ನಿನ್ನನ್ನ ಕಾಣುವಾಗ ನನಗೂ ಹಲವು ಪ್ರಶ್ನೆಗಳು ಏಕಕಾಲದಲ್ಲಿ ಉದ್ಭವಿಸಿದ್ದು ಹೌದು. ನನ್ನಲ್ಲೇ ನಾನು ಹಲವು ಪ್ರಶ್ನೆಗಳನ್ನು ಕೇಳುವುದಕ್ಕಿಂತ ಮಾತಾಡುವುದಕ್ಕೆ ಬರ್ತದಲ್ಲ ನಿನಗೆ? ನೋಡಿಯೇ ಊಹಿಸಿದೆಯಲ್ಲ. ಅದಕ್ಕಾಗಿ ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರಿಸ್ತೀಯ. ಯಾರು ನೀನು? ಎಲ್ಲಿಂದ ಬಂದೆ? ಯಾಕಾಗಿ ಈ ತಟಿಯಲ್ಲಿ ನಿಂದೆ? ಎಲ್ಲವನ್ನು ನನ್ನಲ್ಲಿ ಹೇಳ್ತೀಯ ನೀನು. ಏನು? ನಿನ್ನಲ್ಲಿ ನಾನು ವ್ಯವಹರಿಸಬಹುದು. ಯಾಕೆ ಬಲ್ಲಯ್ಯ? ಏನು? ನನಗೂ ನಿನಗೂ ಒಂದು ಸಾಮ್ಯತೆ ಉಂಟು. ಸಾಮ್ಯತೆ? ಹೌದಪ್ಪ. ಏನು ಸಾಮ್ಯತೆ? ಪ್ರಾಣ ಅಂತ ಒಂದಿದೆಯಲ್ಲ ನಮ್ಮಿಬ್ಬರಲ್ಲಿ. ಪ್ರಾಣವನ್ನೇ ಆಧಾರವಾಗಿ ಇಟ್ಕೊಂಡು ಆಡ್ತೇನಂತೆ. ಪ್ರಾಣ ರೂಪನೇ
ವ್ಯವಹರಿಸ್ತಾ ಇದ್ದೇನೆ. ಈ ಲೋಕದ ಒಡವೆಯೇ ಬೇಡ ಎನ್ನುವ ಕಾರಣಕ್ಕಾಗಿ ನನ್ನಷ್ಟಕ್ಕೆ ನಾನು ಸೂಕ್ಷ್ಮ ರೂಪವನ್ನ ತಾಡಿ ಹೀಗೆ ಒಂದು ಬದಿಯಲ್ಲಿದ್ದವ ಒಂದು ಕೇಳುವುದಿಲ್ಲ. ಇದು ನನಗೆ ಆಶ್ಚರ್ಯ. ಸಾಮಾನ್ಯರ ಕಣ್ಣಿಗೆ ನೀನು ಗೋಚರಿಸುವವೋ ಅಲ್ಲ. ನೀನೊಬ್ಬನೇ ಬಂದದ್ದಲ್ಲ ಇಲ್ಲಿಯವರೆಗೆ, ಅನೇಕ ಮಂದಿಗಳು ಇಲ್ಲಿಯವರೆಗೆ ಬಂದು ಹೋಗಿದ್ದಾರೆ. ಆದರೆ ಯಾರೂ ಕೂಡ ಮಂಗನನ್ನ ಮಾತನಾಡಿಸ್ಲಿಕ್ಕೆ ಹೋಗ್ಲಿಲ್ಲ. ಆದರೆ ನನ್ನನ್ನು ಗುರುತಿಸಿ ನಾನು ವ್ಯವಹಾರ ಮಾಡಬಲ್ಲ ಮಾತಿನ ಮೂಲಕವಾಗಿ ಎನ್ನುವುದಾಗಿ ಭಾವಿಸಿಕೊಂಡು ಮಾತನಾಡುವುದಕ್ಕೆ ಮುಂದಾದೆಯಲ್ಲ. ನಾನು ಏನು ತಿಳಿದ ಬಳ್ಳೆಯ, ಇದು ಹೇಗೂ ದೇವಸ್ಥಾನ. ಭಕ್ತರ ಸಂಖ್ಯೆ ತುಂಬಾ ಇದೆ. ಬರುವವರು ಹೋಗುವವರು ಯಾವುದು ಹಣ್ಣು ಕಾಯಿ ಕೊಡ್ತಾರೆ, ಅದರಿಂದಲೇ ನೀವು ಜೀವನವನ್ನು ನಡೆಸ್ತಾ ಇದ್ದೀಯ ಅನ್ನೋದಾಗಿ ಹಾಗೆನ್ನುವುದಿದ್ದರೆ ಮಂಗಗಳ ಬಳಗವೇ ಇದಿರಬೇಕಾಗಿತ್ತು. ನಾನು ಒಬ್ಬನೇ ಇದ್ದೇನೆ ಅಂತಾದ್ರೆ ಏನೋ ಒಂದು ಗಹನವಾದಂತಹ ಉದ್ದೇಶ ಇದ್ದೇ ಇರಬೇಕು. ಅಯ್ಯ, ಏನು ನನ್ನನ್ನ ಯಾರು ಎನ್ನುವುದಾಗಿ ಪ್ರಶ್ನಿಸ್ತಾ ಇದ್ದೀನಿ. ಆಗಲೇ ಹೇಳಿದ ಹಾಗೆ ನಿನಗೂ ನನಗೂ ಒಂದು ಸಾಮ್ಯತೆ ಇದೆ. ಅದೇ ಪ್ರಾಣ. ಪ್ರಾಣ ಇರುವ ಮಾತ್ರದಿಂದಲೇ ನಾವೆಲ್ಲರೂ ಪ್ರಾಣಿಗಳು ಪರಿಗಣಿಸಿಕೊಳ್ಳುವುದು ಸತ್ಯ. ಆದರೆ ಲೋಕರೂಢಿಯಲ್ಲಿ ಪ್ರಾಣಿ ಎಂದರೆ ಅದು ನೀಚ ಶಬ್ದ ಎನ್ನುವುದಾಗಿ ಪರಿಗಣಿಸಲ್ಪಟ್ಟಿದೆ. ಬಿಡು ಅಯ್ಯ, ಅಂತಹ ಪ್ರಾಣ ಸ್ವರೂಪನೆನಿಸಿಕೊಂಡಂತಹ ವಾಯು ನನ್ನಪ್ಪ. ಹೌದಪ್ಪ. ಮತ್ತೆ ಮತ್ತೆ ಮರುತ ಸುತನಾದ ಕಾರಣದಿಂದಾಗಿ ನನ್ನನ್ನ ಮಾರುತಿ ಅಂತಲೂ, ಅಂಜನ ಗರ್ಭಸಂಭೂತನಾದ್ದರಿಂದ ಆಂಜನೇಯ ಎಂಬುದಾಗಿಯೂ, ಇಂದ್ರನ ವಜ್ರಾಘಾತಕ್ಕೆ ಸಿಲುಕಿ ನನ್ನ ದೇಹದ ಹನುರ್ಭಾಗ ಎನ್ನುವಂಥದ್ದು ಒಪ್ಪಿಕೊಂಡ ಕಾರಣಕ್ಕಾಗಿ ಹನುಮಂತ ಎನ್ನುವುದಾಗಿ ನನ್ನನ್ನು ಕರೆಯುತ್ತಾರೆ. ಯಾರು? ನಾನು ಹನುಮಂತ. ಇದು ಹನುಮಂತ ಎನ್ನುವ ಕೇಳದ ಅಕ್ಷರ. ಬಹುಶಃ ಹನುಮಂತನನ್ನು ನೋಡಿ ಈಗ ಸಂತೋಷದಿಂದ ಸಂಭ್ರಮಿಸಿದ್ದು ಹೇಗೆ? ಪುಣ್ಯಾತ್ಮ, ನಿನ್ನ ಮಾತನ್ನ ಕೇಳುವಾಗ ನಗಬೇಕ ಅಳಬೇಕು ಒಂದೂ ಕೂಡ ಅರ್ಥ ಆಗುವುದಿಲ್ಲ. ಯಾರು? ಹನುಮಂತ. ಏನೋ ಇದನ್ನ ಬೇರೆ ಯಾರಲ್ಲೂ ಕೂಡ ಹೇಳಬೇಡ. ಹೇಳಿದ್ರೆ ನಗಾಡ್ತಾರೆ. ಪುಣ್ಯಾತ್ಮ ನಗಾಡ್ತಾರೆ. ಏನು ಹನುಮಂತನ ನಾನು ತಿಳಿದಲ್ಲ ಅಲ್ಲ ಅಂತ ಭಾವಿಸಿದೆಯಾ ಹೇಗೆ? ಹೌದಪ್ಪ, ಹನುಮನನ್ನ ನಾನು ಪ್ರತ್ಯಕ್ಷವಾಗಿ ನೋಡದೇ ಇದ್ದರೂ ಕೂಡ ಅವನ ಬಗ್ಗೆ ನಾನು ಕೇಳಿದವ. ಹನುಮನ ದೇಹ ಸ್ವರೂಪದ ಬಗ್ಗೆ ಎಷ್ಟು ಹೆಗ್ಗಳಿಕೆ ಉಂಟು. ವಜ್ರ ಕಾಯ, ದೀರ್ಘ ಶರೀರಿ, ವಜ್ರ ಬಲಾನ್ವಿತ, ವಜ್ರ ಮುಷ್ಟಿಯನ್ನ ಹೊಂದಿದವ. ಅವನು ಎಷ್ಟು ಏನು ಎನ್ನುವುದನ್ನ ವರ್ಣಿಸುವುದಕ್ಕೆ ಸಾಧ್ಯವೇನ? ನಿನ್ನನ್ನು ನೋಡಿದರೆ ನಿಮ್ಮ ಕೈಕಾಲುಗಳು ಒಳಗೆ ಸೇರಿದೆ, ಕಣ್ಣುಗಳು ಒಳಗೆ ಹೋಗಿದೆ, ಮಾತನ್ನ ಆಡುವುದಕ್ಕೂ ಕೂಡ ನಿನಗೆ ಶಕ್ತಿ ಇಲ್ಲ. ಈಗಲೂ ಆಗಲೂ ನಿನ್ನ ಜೀವವೇ ಹೋಗುವಂತದ್ದಿದೆ. ಏನು ನನ್ನಲ್ಲಿ ನೀನು ನಾಟಕ ಮಾಡ್ತೀಯ? ಹೌದಪ್ಪ, ಬಹಳ ಚೆನ್ನಾಗಿ ಇವ ನಾಟಕ ಮಾಡ್ತಾನೆ. ನಾಟಕಗಾರನಿಗೆ ಸುಳ್ಳು ಹೇಳುವುದೇ ಅವನ ಪ್ರಥಮವಾದ ಆದ್ಯತೆ. ಸುಳ್ಳನ್ನು ಕೂಡ ಸತ್ಯವಾಗಿ ನಂಬಿಸಬೇಕು. ಅಂತವನೇ ನಿಜವಾದ ನಾಟಕಗಾರ. ನಿನ್ನದು ವೇಷ ಅಲ್ಲವಾ? ನಿನ್ನದು ವೇಷ ಅಲ್ಲವಾ? ಎಲ್ಲೋ ಹನುಮಂತನ ವಂಶದಲ್ಲಿ ಹುಟ್ಟಿದವನು ಏನೋ ಅವನ ಭ್ರಮೆಯಲ್ಲಿ ನೀನು ಹೀಗೆ ವ್ಯವಹರಿಸ್ತಾ ಇದ್ದೀಯನ. ಒಂದೊಮ್ಮೆ
ಹೇಳ್ತೇನೆ ನಾನು. ನಿನ್ನಲ್ಲಿಯೇ ಪ್ರಶ್ನಿಸ್ತೇನೆ. ಅಷ್ಟು ದೊಡ್ಡ ದೀರ್ಘ ಗಾತ್ರವನ್ನ ಹೊಂದಿರುವಂತಹ ಹನುಮನಿಗೆ ಈಗ ಅಂತ ಹೇಗೆ ಅದನ್ನಾದ್ರೂ ನೀನು ಹೇಳಬಹುದಲ್ಲ. ಇದು ಅನುಮಾನ ಎನ್ನುವುದಾಗಿ ನಾನು ಭಾವಿಸುವುದಿಲ್ಲ, ಬಹುಶಃ ಸಂದೇಹ ಎನ್ನುವುದಾಗಿ ನಾನು ಪರಿಗಣಿಸ್ತೇನೆ. ಸಂದೇಹ ಅಲ್ಲ, ಈಗ ನಿಶ್ಚಿತವಾಗಿಯೂ ನಾನು ಹೇಳ್ತೇನೆ, ನೀನು ಹನುಮಂತನಲ್ಲ. ಯಾವುದೇ ರೀತಿಯ ಸಂದೇಹ ಬಂದದಗಿದ್ದರೂ ಕೂಡ ಅದನ್ನ ಪರಿಹರಿಸಿಕೊಳ್ಳಬೇಕಾದ್ದು ಧರ್ಮ, ಜೀವಿಯಾದವನಿಗೆ ಧರ್ಮ. ಆ ಕಾರಣಕ್ಕಾಗಿ ಈ ಹನುಮ ಹೀಗಾಗಿರುವುದಕ್ಕೆ ಕಾರಣ ಏನು ಎನ್ನುವುದಾಗಿ ಪ್ರಶ್ನಿಸ್ತಾ ಇದ್ದೀನಿ. ಅಲ್ಲ, ನೀನು ನಿನ್ನ ಬಾಯಿಂದ ನಾನು ನಿರೀಕ್ಷಿಸುವುದಿಲ್ಲ, ಆದ್ರೂ ಕೂಡ ಕೇಳುವ ಕುತೂಹಲ. ಕೇಳಲಿಕ್ಕೊಂದು ಉತ್ತರ ಕೊಡಬೇಕಲ್ಲ ನಾನು. ಏನು ಹೇಳ್ತೀಯ ನೋಡುವ. ಹೇಳಬೇಕು. ಪರಿಹರಿಸಿಕೊಳ್ಳಬೇಕಾದ ಧರ್ಮ. ಹನುಮಂತನೇ ಹೌದು ಅಂತಾಗಿದ್ದರೆ ಹನುಮಂತನ ಕುರಿತಾಗಿ ನೀನು ಕೇಳಿದಂತಹ ವಾರ್ತೆಗಳು, ಓದಿದಂತಹ ವಿಚಾರಗಳು, ಈಗ ನಿನ್ನ ಕಣ್ಣ ಮುಂದೆ ಕಾಣುತ್ತಿರುವಂತಹ ಹನುಮಂತನಿಗೆ ಯಾವುದೇ ಸಾಮ್ಯತೆ ಇಲ್ಲ. ವಜ್ರ ಶರೀರಿಯಾಗಿರುವ ಹನುಮಂತ ಈ ಜಿಡುಗು ಸ್ಥಿತಿಯಲ್ಲಿ ಯಾಕೆ ಬಂದ? ಹೌದಪ್ಪ, ವಜ್ರ ಮುರಿತದೆ, ಬಾಗುವುದಿಲ್ಲ. ವಜ್ರವನ್ನ ತುಂಡರಿಸಬೇಕು ಅಂತಾದ್ರೆ ಇನ್ನೊಂದು ವಜ್ರವೇ ಬರಬೇಕು. ಅದನ್ನೇ ನಾನು ಹಾಗಿದ್ದರೆ ವಜ್ರದೇಹಿಯಾದಂತಹ ಹನುಮ ಹೀಗೆ ಕ್ಷೀಣಕಾಯನಾಗಿ ಹೊಂದಿದ್ದಾನೆ. ಏನಿರಬಹುದು ಕಾರಣ? ಏನು ಕಾರಣ ಹೇಳಿ ಕೇಳಿ. ಹನುಮ ತ್ರೇತಿಯವನಲ್ಲವೇ? ಅದೊಂದು ದಿನ ಸೀತಾನ್ವೇಷಣೆಯ ನಿಮಿತ್ತ ಲಂಕೆಗೆ ನಾವು ಸೇತುವೆಯನ್ನು ಕಟ್ಟಿದವರಿದ್ದೇವೆ. ಶತಯೋಜನ ವಿಸ್ತೀರ್ಣವಾದಂತಹ ಸಮುದಿಗೆ ಸೇತುವೆಯನ್ನ ಕಟ್ಟುವುದಕ್ಕೆ ಏನು ನಾವು ಸ್ವಲ್ಪ ಶ್ರಮ ವಹಿಸಿದ್ದೇವೆ ಎಂದು ಭಾವಿಸಿದ್ಯಾ? ಬೇಕಾದಂತಹ ಕಲ್ಲು ಬಂಡೆಗಳು ಮಾತ್ರವಲ್ಲ, ಮರಗಳು ಅಷ್ಟು ಮಾತ್ರವಲ್ಲ, ಮತ್ತೆ ದೊಡ್ಡ ದೊಡ್ಡ ಪರ್ವತಗಳನ್ನೇ ನಾವು ತಂದು ಆ ಸಮುದ್ರಕ್ಕೆ ಎಸೆದು
ಶ್ರೀರಾಮ ಎನ್ನುವುದಾಗಿ 2 ಅಕ್ಷರಗಳನ್ನು ಬರೆಯುವುದರ ಮೂಲಕವಾಗಿ ಆ ಕಲ್ಲುಗಳು ಮುಳುಗದೇ ಇರುವ ಹಾಗೆ ನೋಡಿಕೊಂಡು ಇಲ್ಲಿಂದ ಲಂಕೆಗೆ ನಾವು ಸೇತುವೆಯನ್ನು ಬಲಿದವರಿದ್ದೇವೆ. ಹೆಸರೇ ಹೇಳಬಹುದು, ರಾಮ ಸೇತು. ಅಲ್ಲಿಯವರೆಗೆ ತೆರಳಿ 77 ಕೋಟಿ ಕಪಿನಾಯಕರು, 18 ಅರ್ಬುದ ವಾನರ ಸೇನೆ ಇಷ್ಟು ಆ ಸೇತುವೆ ಮೇಲೆ ನಡೆದುಕೊಂಡು ಹೋಗಿ ರಾವಣಾದ್ಯನನ್ನ ಕೊಲ್ಲುವುದರ ಮೂಲಕವಾಗಿ ಮರಳಿ ಬಂದಂತಹ ಶ್ರೀರಾಮ ಲಂಕೆಯಿಂದ ಮತ್ತೊಂದು ಯಾವುದಾದ್ರೂ ಆಪತ್ತು ಬರಬಾರದು ಎನ್ನುವ ಕಾರಣಕ್ಕಾಗಿ ಆ ಸೇತುವೆಯನ್ನೇ ಭಂಗಪಡಿಸಿದ. ಅಲ್ಲಲ್ಲಿ ಅವಶೇಷಗಳಿದ್ದಿರಬಹುದು. ಅದೇ ರೀತಿ ಅಷ್ಟು ದೊಡ್ಡ ಪರ್ವತಗಳನ್ನು ಎತ್ತಿದಂತ ಕಾರಣಕ್ಕಾಗಿ ಸ್ಥೂಲದೇಹಿಯಾದಂತಹ ಈ ಹನುಮ ಕೃಷಕಾಯನಾಗಿ ಹೋಗಿದ್ದಾನೆ. ಅಂದ್ರೆ ಯಾವನೇ ಆದರೂ ಅಂಗ ಸಾಧನೆ ಮಾಡಬೇಕು ಅಂತ